ಧನುರ್ಮಾಸದಲ್ಲಿ ಅಥವಾ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಮಾಡೋ ಹುಗ್ಗಿ ಇದು. ಇದರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಹುಣಸೆ ಹಣ್ಣಿನ ಗೊಜ್ಜು. ದೇವಸ್ಥಾನದಲ್ಲಿ ಪ್ರಸಾದ ಕೊಡೋ ರೀತಿ ತುಂಬ ಬೇಗ ಅಷ್ಟೇ ಸುಲಭವಾಗಿ ಹುಗ್ಗಿನ ಮಾಡೋಕ್ಕೆ ಫಸ್ಟು ಹೆಸರುಬೇಳೆನ ಘಮ ಬರೋ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನಂತರ ಇದಕ್ಕೆ ನೀರು ಮತ್ತು ಅಕ್ಕಿನ ಹಾಕಿ ತೊಳೆದು ಬೇಳೆ ಮತ್ತು ಅಕ್ಕಿ ಸಾಫ್ಟಾಗಿ ಬೇಯೋಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಂಡು ನಂತರ ಒಗ್ಗರಣೆಗೆ ತುಪ್ಪ, ಸಾಸಿವೆ, ಜೀರಿಗೆ, ಹಿಂಗು, ಕಾಳುಮೆಣಸು, ಗೋಡಂಬಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ತುರಿನ ಹಾಕಿ ಫ್ರೈ ಮಾಡಿ ಬೇಯಿಸ್ಕೊಂಡಿರೋ ಅಕ್ಕಿ ಬೇಳೆಗೆ ಇದನ್ನು ಹಾಕಿ ಮಿಕ್ಸ್ ಮಾಡಿ ನಂತರ 1 ಕಪ್ ಕಾಯಿಸಿರೋ ಹಾಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಒಂದು ಕುದಿ ಬಂದಮೇಲೆ ಲಾಸ್ಟಲ್ಲಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗೋ ಅಷ್ಟೇ ಅದ್ಭುತ ರುಚಿಯಿರೋ ಹುಗ್ಗಿ ರೆಡಿ ಆಗುತ್ತೆ.